ಅಂದರೆ ಈ ಯಾರೋ ಒಬ್ಬ ಇದ್ದ ಎಲ್ಲ ಇಲ್ಲಿ ಚುನಾವಣೆ ನಿಲ್ಲುವನು ಹಾಗೆ ಅಂತ ಎಣಿಸಿದ್ದೀರ ನೀವು ಇಲ್ಲೆಲ್ಲ ಜಿಲ್ಲಾ ಪಂಚಾಯತಿಗೆಲ್ಲ ನಿಲ್ಲುವ ಪರಿಸ್ಥಿತಿಯಲ್ಲಿಲ್ಲ ನಾನೀಗ. ನಿಂತರೆ ಮುಂದೆ ವಿಧಾನಸಭೆ ನಿಲ್ತೇನೆ. ಕರೆದ್ರೆ ಮಾಡಿರ್ತೇನೆ, ಕರೀಲಿಲ್ಲ ನನ್ನ ಇಷ್ಟು. ನಾನು ತುಂಬ ಸತಿ ನಿಮ್ಮ ಹತ್ರ 2 ಸರ್ತಿ ಹೇಳಿದೆ, 2 ಪತ್ರಿಕಾಗೋಷ್ಠಿಯಲ್ಲಿ 2 3 ಹೇಳಿದೆ. ಕರೆದ್ರೆ ನನ್ನನ್ನು ಅವ್ರು ಅಪೇಕ್ಷೆ ಪಟ್ಟರೆ ಹೋಗ್ತೇನೆ. ಸರ್, ನಂದೇನು ಅಂದರೆ ನಾನು ಪಕ್ಷ ಕರೆದ್ರೆ BJP ಕರೆದ್ರೆ ಹೋಗ್ತೇನೆ ಅಂತ ಸ್ಪಷ್ಟ ಹೇಳಿದೆ. ನನಗೆ ಯಾರೂ ಕರೀಲೂ ಇಲ್ಲ, ಮಾತಾಡಲೂ ಇಲ್ಲ, ನನ್ನ ಹತ್ರ ಬರಲಿಲ್ಲ. ಅಂದರೆ ನನ್ನ ಅವಶ್ಯಕತೆ ಇಲ್ಲ ಅಂತ ಅನಿಸಿದೆ ಈಗ ಅವರಿಗೆ. ಹಾಗಾಗಿ ನಾನು ನನ್ನಷ್ಟಕ್ಕಿದ್ದೇನೆ. ಇಲ್ಲ ನಾನು ಅಲ್ಲ, ಬೇರೆ ನನ್ನ ಕೆಲಸಕ್ಕೆ ಎಲ್ಲರೂ ಭೇಟಿಯಾಗಿರ್ಬೋದು, ಕಡೆಗೆಲ್ಲ ನೀವು ಅವ್ರನ್ನ ಭೇಟಿಯಾಗಿರೋರು ಕೇಳಿದೆ ಅಂತ. ರಾಜಕೀಯಕ್ಕೆ ಸೇರಲಿಕ್ಕೋಸ್ಕರ ಯಾರನ್ನು ಭೇಟಿಯಾಗಿಲ್ಲ. ಹಾಂ, ನಂದು ಮಾಡಿದ್ದೇನೆ. ನಾನು ಮೆಂಬರ್ ಈಗ ಅಲ್ಲ, ಅವರು ಅಪ್ರೂವ್ ಮಾಡಬೇಕಿನ್ನು ನಿಮಗೆ ಅದರಲ್ಲಿ ಸಿಸ್ಟಮಿಗೆ. ನಾನು ಅದರಲ್ಲ ತೊಡಗಿದ್ದು, ನಾನು ಜಿಲ್ಲಾಧ್ಯಕ್ಷ. ಅದು ಹೇಗೆ ಅಂದರೆ ಮಿಸ್ ಕಾಲ್ ಕೊಟ್ಟು ನಮ್ಮ ಡೀಟೇಲ್ಸ್ ಕೊಡಬೇಕು, ಅದು ನಾನು ಮಾಡಿದ್ದೇನೆ. ಇನ್ನು ಸ್ಥಾನೀಯ ಸಮಿತಿಗೆ ಬರ್ತದೆ, ಅದು ಅವರು ಅಪ್ರೂವ್ ಮಾಡಿ ನಗರ ಸಮಿತಿಯವರು ಇವರಿಗೆ ಮಾಡ್ಬೋದು. ಇಲ್ಲಿ ಯಾರಾದೊಬ್ಬ ಟೆರರಿಸ್ಟ್ ಮೆಂಬರ್ ಆದರೆ ಹಾಗೆ ಅವರು ಇನ್ನೂ ನನ್ನದು ಮಾಡಿ ಅಪ್ರೂವ್ ಮಾಡಿದಾರಿಲ್ವೋ ಗೊತ್ತಿಲ್ಲ, ನನಗೆ ಬರಲಿಲ್ಲ. ಹೌದು, ನೋಡೋಣ. ಆಗ ಇನ್ನೂ ಇದೆ ಅಲ್ಲ, ಯಾಕೆ ನೀವು ಗಡಿಬಿಡಿ ಮಾಡ್ತೀನಿ? ಚುನಾವಣೆ ನಿಲ್ತೇನೆ. ಪಕ್ಷದ ಈಗ ನಾನು ವಿಧಾನ ಪರಿಷತ್ತಿಗೆ ನಿಂತೇನೆ, ಹಾಗೆ ನಿಲ್ಬೋದು, BJPಯಲ್ಲೂ ನಿಲ್ಬೋದು, ಯಾವುದೂ ನಿಲ್ಬೋದು, ಅದೇನು ಪ್ರಶ್ನೆ ಇಲ್ಲ. ಅಂತೂ ಒಂದು ಚುನಾವಣೆ ನಾನು ನಿಲ್ಲಬೇಕು ಅಂತ ಇದು ಮಾಡಿದ್ದೇನೆ MLAಗೆ. ಯಾಕಂದರೆ ನನ್ನನ್ನು ಜನತೆ ಇಲ್ಲಿಯವರು ಸೋಲಿಸಲಿಲ್ಲ. 3 ಚುನಾವಣೆಯಲ್ಲಿ ಜನ ಗೆದ್ದಿದ್ದಾರೆ. ನನಗೆ ಪ್ರತಿ ದಿವಸ ಜನ ಇಲ್ಲಿ ನಾನು ದಿನಾವೂ ನನ್ನ ಜನರ ಕೆಲಸವನ್ನು ಮಾಡ್ತಾಯಿದ್ದೇನೆ. ಬಂದವರು ಇಲ್ಲ ಸರ್, ನಿಮ್ಮ ಸೇವೆ, ನೀವಿರುವಾಗ ಆದ ಕೆಲಸಗಳು, ನೀವಿದ್ದಂಥ ರೆಸ್ಪಾನ್ಸ್ಗಳು ಇಲ್ಲ, ನೀವು ಚುನಾವಣೆ ನಿಲ್ಲಬೇಕು ಅಂತ ಹೇಳಿದ್ದಾರೆ. ಯಾವುದ್ರಲ್ಲಿ ನಿಲ್ಲೋದು ಅಂತ ಹೇಳುವಂಥದ್ದು ಈಗೇನಿಲ್ಲ. ಇನ್ನು 3 ವರ್ಷ ಇದೆಯಲ್ಲ, ಆಗ ನೋಡೋಣ. 100ಕ್ಕೆ 100 ಸರ್. ಇವತ್ತು ನಾನು ಇಂಡಿಪೆಂಡೆಂಟ್ ನಿಲ್ಲಲಿಕ್ಕೆ ನಿಮ್ಗೆ ಆಗಲೂ ಹೇಳಿದೆ, ಇಂಡಿಪೆಂಡೆಂಟ್ ನಿಲ್ಲಲಿಕ್ಕೆ ಮೇಯ್ನ್ ಕಾರಣವೇ ಇದು ಅದರದ್ದೇ ಪ್ರತಿಫಲ. ನನಗೆ ಇವತ್ತು ಇಲ್ಲಿಂದೇ ಪ್ರಾರಂಭ ಆಗಿದೆ. ಟ್ರಾಫಿಕ್ ಜಂಕ್ಷನ್ನದ್ದು ನನ್ನ ಯೋಜನೆ ಅಂತ ಹೇಳುವ ಕಾರಣಕ್ಕೋಸ್ಕರ ಏಕ ವ್ಯಕ್ತಿ ಅವರನ್ನು ನಿಲ್ಲಿಸಿದ್ದದು. ನಾನಾಗ ಅವರನ್ನು ಗೆಲ್ಲಿಸಿದವ IBಗೆ ಹೋಗಿ ಆ ವೆಂಡರನ್ನು ಕರ್ಕೊಂಡು ಹೋಗಿ ಕನ್ವಿನ್ಸ್ ಮಾಡಿದ್ದೇನೆ. ಇದೇ ಶಾಸಕರಿಗೆ ಅಲ್ಲ ಹೇಳಿ, ನಾಳೆ ನೀವು ಕೇಳಿ ಪ್ರಶ್ನೆ. ನಾನು ಹೋಗಿ IBಯಲ್ಲಿ ಅದೇ ವೆಂಡರನ್ನು ಕರ್ಕೊಂಡು ಹೋಗಿ, ನೋಡಿ ಅಲ್ಲ ಅದು 60 ಸೆಕೆಂಡ್ ಆಗ್ತದೆ ಅಂತ ಹೇಳಿದ್ರು, ಕಮ್ಮಿ ಮಾಡಿ 30 ಸೆಕೆಂಡ್ ಮಾಡಿ. ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆದಮೇಲೆ ಇದಾದ ಕೂಡಲೇ ಹೋಗ್ತದೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ. ಹೀಗೆ ನಮಗೇನು ದುಡ್ಡಿಲ್ಲ ಎಲ್ಲ ಹೇಳಿದ್ದೇನೆ. ಆಮೇಲೂ ಆಯಿತು ಅಂತ ಆಗ ಹೇಳಿ ಆಮೇಲೆ ಮತ್ತೆ ಅವನಿಗೆ ಜೋರು ಮಾಡಿ ನಿಲ್ಲಿಸಿದ್ರು. ಅದು ನನಗೆ ಗೊತ್ತಿಲ್ಲ, ಅದು ಅವ್ರ ಹತ್ರ ಕೇಳಬೇಕು. ಅಂತೂ ನೋಡಿ, ಯಾವುದೇ ಒಬ್ಬ ಕೃತಜ್ಞತೆ ಇರುವಂಥ ವ್ಯಕ್ತಿ ಈ ರೀತಿ ಮಾಡಲ್ಲ. ಬದಿಯ ಕ್ಷೇತ್ರದಲ್ಲಿ ಸುರೇಶ್ ಶೆಟ್ಟರ್ ಇದ್ದಾರೆ, ಅವರು ಲಾಲಾಜಿಯನ್ನು ಯಾವ ರೀತಿ ಗೌರವದಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನೋಡಿ. ಈಗ ಬೇಡ, ಈಗ ನಾನು ಇಂಡಿಪೆಂಡೆಂಟ್ ಆಗಿದೆ, ನನ್ನನ್ನು ಈಗ ಬೇಡ ಅವರು ನನಗೆ ವಿರೋಧ ಮಾಡಿ. ನಾನು ಪಾರ್ಟಿಯಲ್ಲಿ ಇರುವವರೆಗೆ, ಮೊನ್ನೆ ಸ್ಪರ್ಧೆ ಮಾಡುವವರೆಗೂ ಹೇಗೆ ನನ್ನನ್ನು ನಡ್ಕೊಂಡಿದ್ದಾರೆ ನಿಮಗೆಲ್ಲರೂ ಗೊತ್ತಿದೆ. ನನ್ನ ಫೋಟೋ ತೆಗೆಸಿದ್ರು, ನಮಗೆ ಯಾವುದೇ ನಾನು ಕಾರ್ಯಕ್ರಮಗಳಿಗೆ ನಮ್ಮನ್ನು ದೂರ ಇಟ್ಟರು, ಮತ್ತು ವೈಯಕ್ತಿಕವಾಗಿ ನನ್ನ ಬಿಸ್ನೆಸ್ಗಳಿಗೆ ತೊಂದರೆ ಮಾಡುವಂಥದ್ದು ಈ ರೀತಿಯ ಇದಾಗಿದೆ. ಅದು ಯಾರಾದರೂ ಒಬ್ಬ ಸಾಮಾನ್ಯ ಮನುಷ್ಯ, ಈಗ ಅವರ ಬೆಳವಣಿಗೆಯಲ್ಲಿ ನನ್ನ ಪಾತ್ರ ಏನು ಅಂತ ಹೇಳುವಂಥದ್ದು ಉಡುಪಿ ಜನತೆಗೆ ಗೊತ್ತಿದೆ. ಅವರನ್ನು ಅವರು 2004ನೇ ಇಸ್ವಿಯಲ್ಲಿ ನಾನು MLA ನಿಂತಾಗ ಸುಧಾಕರ್ ಶೆಟ್ಟರ್ ಬೆಂಬಲಿಗರಾಗಿ ಹೋದವರು. ಬೆತ್ತಲೆ ಪ್ರಕರಣ ಆದಾಗ ನಾನು ಬೆಂಬಲ ಕೊಟ್ಟು ಅವರು ಒಬ್ಬ ಹಿಂದುತ್ವಕ್ಕೋಸ್ಕರ ಅಂತ ಹೇಳ್ಕೊಂಡು ಗಟ್ಟಿ ಮಾಡಿಕೊಂಡು ಪಾರ್ಟಿಗೆ ತೆಗೆದುಕೊಂಡು ಬಂದು ನಾಮಿನೇಟ್ ಕೌನ್ಸಿಲರ್ ಮಾಡಿ 2 ಬಾರಿ ನಗರಸಭಾ ಸದಸ್ಯನಾಗಿ MLA ಅಲ್ವಾ ಸಾಧಾರಣ. ಈಗ ನೆಕ್ಸ್ಟ್ ಅವರು MLA ಬಂದ ಅವ್ರು ಯಾರಿಗೆ ಹೇಳ್ತಾರೆ ಅವರು MLA. ಹಾಗೆ ನಾನು ಶಾಸಕನಾಗಿದ್ದಾಗ 2 ಬಾರಿ. ಇವತ್ತು ಫೆಡರೇಷನ್ ಅಧ್ಯಕ್ಷರಿದ್ದಾರಲ್ಲ, ಅವರು ಎಲೆಕ್ಟೆಡ್ ಅಲ್ಲ, ಫಸ್ಟ್ ನಾಮಿನೇಟ್ ಮಾಡಿ ಅವರನ್ನು ಅಧ್ಯಕ್ಷ ಮಾಡಿದ್ದು ನಾನು. ಕೇಳಿ ನಾಳೆ ಹೌದಾ ಅಲ್ವ ಅಂತ. 2008ರ ಇಸ್ವಿಯಲ್ಲಿ ಬಹುಮತ ಬಂತು BJPಗೆ. ಆಗ ನನ್ನ ಹತ್ರ ಅವ್ರು ಬಂದರು, ನಾಮಿನೇಟ್ ಆದರೆ ಇದರಲ್ಲಿ ಅಧ್ಯಕ್ಷರಾಗಲಿಕ್ಕೆ ಆಗ್ತದೆ ಅಂತ. ಅದೇ ದಿವಸ ನಾನು ಬೆಂಗಳೂರಿಗೆ ಹೋಗಿ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದು, ಯಾವುದಾದ್ರೂ ನಾಮಿನೇಷನ್ ಆಗಬೇಕು 15 ದಿವಸ ಬೇಕು, ಸಂಜೆ ಒಳಗೆ ನಾಮಿನೇಟ್ ಮಾಡ್ಕೊಂಬಂದು ಮರುದಿವಸ ಅವರನ್ನು ಅಧ್ಯಕ್ಷ ಮಾಡೋದು. ಅಂದರೆ ನೀವು ಯೋಚನೆ ಮಾಡಲ್ಲ, ನೀವೆಲ್ಲ ಪತ್ರಕರ್ತರು. ನನಗೆ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇಲ್ಲದೇ ಇರ್ತಿದ್ರೆ, ಒಂದು ದೊಡ್ಡ ಕಾಲೇಜ್ ಮಹಿಳಾ ಪದವಿ ಪೂರ್ವ ಕಾಲೇಜಲ್ಲಿ ಅವರನ್ನು ಉಪಾಧ್ಯಕ್ಷ ಮಾಡ್ತಿದ್ದ ನಾನು. ಮಾಡ್ತಿದ್ದ ಅಲ್ಲ, ನಮಗೆ ಹೊಂದಾಣಿಕೆ ಇಲ್ದಿದ್ದವರಾಗ್ತದೆ. ಅಂದರೆ ನಾನು ಅಷ್ಟು ಪ್ರೀತಿಯಲ್ಲಿ ಅವರನ್ನು ಬೆಳೆಸ್ತಾ ಇದ್ದೆ. ನನ್ನ ದೇವಸ್ಥಾನದ 20ನೇ ಇಸ್ವಿಯಲ್ಲಿ ನಾವು ಬ್ರಹ್ಮಕಲಶ ಮಾಡುವಾಗ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷ ಮಾಡಿದ್ದೇನೆ. ಯಾಕೆ ಮಾಡ್ತಾರೆ? ಒಬ್ಬರನ್ನು ವಿಶ್ವಾಸ ಇದ್ದವ್ರನ್ನ ಮಾತ್ರ ಮಾಡೋದಲ್ಲ. ಚುನಾವಣೆಯಲ್ಲಿ ನಾನು ಗೊತ್ತಾಗಿಲ್ಲ, ನನ್ನ ಗಾಡಿಯಲ್ಲಿ ಹಿಂದೆ ಕೂತ್ಕೊಳ್ಸಿಟ್ಟು 40 ದಿವಸ ನಾನು ಕೆಲಸ ಮಾಡಿದ್ದೇನೆ. ಆಮೇಲೆ ಏನೇನು ಮಾಡಿದ್ರು ಅಂತ ನಿಮ್ಗೆ ಗೊತ್ತಿದೆ. ಇವತ್ತು ನಾನು BJP ಬಿಟ್ಟು ಪಕ್ಷೇತರ ಆಗಲಿಕ್ಕೆ ನನಗೆ ಮಾನಸಿಕವಾಗಿ ದೊಡ್ಡ ಇದೆ, ನನಗೆ ಆಘಾತ. ಅದೇ ಅಂದರೆ
ಆ ರೀತಿಯ ನಮ್ಮ ವ್ಯವಸ್ಥೆಗಳನ್ನು ಹಾಳು ಮಾಡಿದ್ದು ಅದು ಬೇಸರ ಇದೆ ನನಗೆ. ನೀವು ಕೇಳಿದ್ದಕ್ಕೆ ಕೇಳಿದ ಅದಕ್ಕೋಸ್ಕರ ಪತ್ರಿಕಾಗೋಷ್ಠಿ ಅಲ್ಲ, ನೀವು ಕೇಳಿದ್ದಕ್ಕೆ ನಾನು ಹೇಳ್ತಾ ಇರೋದು. ನನಗೆ ಮನಸ್ಸಿಗೆ ಭಾಳ ಬೇಸರ ಇದೆ ಅದು. ಉಡುಪಿಯಲ್ಲಿ ನಾನೊಬ್ಬ 3 ಬಾರಿ ಶಾಸಕನಾಗಿದ್ದವನು, ನನ್ನನ್ನು ಯಾವ ರೀತಿ ಇವತ್ತು ನೋಡ್ಕೊಳ್ತಾ ಇದ್ದಾರೆ. ಬಿ ಜೆ ಪಿಯಲ್ಲಿ ಈಗ ಅವರೊಬ್ಬರೇ ಅಲ್ಲಲ್ಲ, ಬೇರೆ ಪಾರ್ಟಿಯ ನನ್ನೊಟ್ಟಿಗೆ ಕೆಲಸ ಮಾಡಿದಂಥ ಲೀಡರ್ಸ್ ಇದ್ದಾರಲ್ಲ, ಅವರು ಯೋಚನೆ ಮಾಡಬೇಕಿತ್ತಲ್ಲ. ಈ ಬಿ ಜೆ ಪಿಯ ಅಭಿವೃದ್ಧಿ, ಬಿ ಜೆ ಪಿಯ ಬೆಳವಣಿಗೆಯಲ್ಲಿ ರಘುಪತಿ ಭಟ್ರಲ್ಲ, ನನ್ನ ಬೆಳವಣಿಗೆಯಲ್ಲಿ ಬಿ ಜೆ ಪಿಯ ಪಾತ್ರ ಇದೆ. ನಾನು ಅದಕ್ಕೋಸ್ಕರ ಇವತ್ತು ಬಿ ಜೆ ಪಿಯ ತತ್ವದಲ್ಲಿದ್ದೇನೆ. ಬಿ ಜೆ ಪಿ ಪಕ್ಷದಲ್ಲಿದ್ದರೂ ಬಿ ಜೆ ಪಿಯ ತತ್ವದಲ್ಲಿದ್ದೇನೆ. ನನ್ನ ಬೆಳವಣಿಗೆಯಲ್ಲಿ ಬಿ ಜೆ ಪಿಯ ಪಾತ್ರ ಇದೆ. ಹಾಗೆ ಬಿ ಜೆ ಪಿಯ ಬೆಳವಣಿಗೆಯಲ್ಲೂ ನಂದು ಒಂದಷ್ಟು ಅಳಿಲ ಸೇವೆ ಇದೆಯಲ್ಲ, ಆ ಕಾಲದಲ್ಲಿ 99ಇಂದ 23ವರೆಗೆ. ಅದನ್ನು ಯಾವ ರೀತಿ ಇವತ್ತು ಬಿ ಜೆ ಪಿ, ಅದು ರಾಜ್ಯದ ಬಿ ಜೆ ಪಿ ಆಗಿರ್ಬೋದು, ಕೇಂದ್ರದ ಬಿ ಜೆ ಪಿ ಆಗಿರ್ಬೋದು, ಉಡುಪಿಯ ಬಿ ಜೆ ಪಿ ಆಗಿರ್ಬೋದು, ಇವರೆಲ್ಲರೂ ನಮ್ಮ ಜೊತೆ ಕೆಲಸ ಮಾಡಿದಂಥವ್ರಲ್ವ. ಯಾರಾದರೂ ಇವತ್ತು ಯೋಚನೆ ಮಾಡಿದ್ದಾರಾ? ಹಾಂ, ಎಲ್ಲರೂ ಅಲ್ಲಲ್ಲ, ಉಳಿದವರು ಅಂದರೆ ಈಗ ಗುರುಮೇಶ್ ಸುರೇಶ್ ಶೆಟ್ಟರು ಅಲ್ಲ, ಒಂದು ನಾನು ಎಕ್ಸಾಂಪಲ್, ಆಚೆಯಲ್ಲಿ ಕೊಡಗಿಯವರು ಶ್ರೀನಿವಾಸ್ ಶೆಟ್ಟರನ್ನು ಯಾವ ರೀತಿ ಗೌರವದಿಂದ ನೋಡ್ಕೊಳ್ತಾ ಇದ್ದಾರೆ. ಗುರುಮೇಶ್ ಸುರೇಶ್ ಶೆಟ್ಟರು ಪ್ರತಿಯೊಂದು ಶಿಲಾನ್ಯಾಸ ಉದ್ಘಾಟನೆ ಆಗ್ಬೇಕಾದ್ರೆ ಲಾಲಾಜಿಯನ್ನು ಕರೆದು ಮಾಡ್ತಾರೆ. ಅಷ್ಟು ಬೇಡ ನಮಗೆ, ಸಿಂಪಲ್ ನೀವು ಯಾರ ಹತ್ರ ಕೇಳ್ಕೊಂಡ್ರೆ ನಮ್ಮ ಬಗ್ಗೆ ಯಾವ ರೀತಿ ಅವಹೇಳನ ಶಬ್ದದಲ್ಲಿ ಮಾತಾಡ್ತಾರೆ ಅಂತ ಹೇಳುವಂಥದ್ದು ಕೇಳ್ಕೊಳ್ಳಿ ನೀವು. ಅಂದರೆ ಅದಲ್ಲ, ಅಂದರೆ ಒಬ್ಬ ಸಜ್ಜನ MLAಗಳ ಪಾತ್ರ ಅದಲ್ಲ. ಆ ರೀತಿ ನಮಗೆ ಬೇಸರ ಇದೆ. ಯಾಕಂದರೆ ನಾವು ಅವರ ವೈಯಕ್ತಿಕ ಬೆಳವಣಿಗೆಯಲ್ಲೂ ನನ್ನದು ಕೊಡುಗೆ ಇದೆ, ಇದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ, ಏನೇನು ಮಾಡಿದೆ ಅಂತ. ಅದರ ಮೇಲೆ ಇಷ್ಟು ಕೃತಜ್ಞರು ಯಾರೂ ಆಗಬಾರ್ದು. ಮನುಷ್ಯರಾದಂಥವ್ರು ಕೃತಜ್ಞತೆ ಅಂತ ಹೇಳುವಂಥದ್ದು ಏನೂ ಇಲ್ಲದೆ ಸ್ವಲ್ಪ ಆದರೂ ಯಾರಿಗಾದರೂ ಇರಬೇಕು.